ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 39ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 40 ಶುರು ಮಾಡೋಣ. ಪೂರ್ಣಿಮಾ ಮಧ್ಯಾಹ್ನ ತಂದಿದ್ದ ಬ್ಲ್ಯಾಕ್ ಕಲರ್ ಬೆನ್ನು ಹಿಂದೆ ಪೂರ್ತಿ ಜಿಪ್ ಇದ್ದ ಗೌನ್ ಹಿಡಿದು ಡ್ರೆಸ್ಸಿಂಗ್ ರೂಮ್ ಹೊಕ್ಕಳು. ಆ ಗೌನ್ ಧರಿಸಿ ಜಿಪ್ ಹಾಕಲು ಪರದಾಡುತ್ತಿದ್ದಳು. ಎಷ್ಟೇ ಪ್ರಯತ್ನ ಪಟ್ಟರೂ ಜಿಪ್ ಹಾಕಿಕೊಳ್ಳಲು ಬರಲಿಲ್ಲ. ನೀಲ್ ಕೆಳಗಡೆ ರೆಡಿಯಾಗಿ ಅರ್ಧ ಗಂಟೆಯಾದರೂ ಪೂರ್ಣಿಮಾ ಸುಳಿವಿಲ್ಲ. ಸಮಯ ನೋಡಿದ. 6:30 ಆಗಿತ್ತು. ಛೇ, ರೆಡಿ ಆಗೋದಕ್ಕೆ ಎಷ್ಟೊತ್ತು ಬೇಕು ಇವಳಿಗೆ? ಟೈಮ್ ಸೆನ್ಸ್ ಎಲ್ಲ ಇವಳಿಗೆ, ಇಡಿಯಟ್ ಎಂದು ಬೈದುಕೊಂಡು ತಾನೇ ಅವಳನ್ನು ಕರೆಯಲು ರೂಮಿಗೆ ಹೋದ. ಡ್ರೆಸ್ಸಿಂಗ್ ರೂಮ್ ಹತ್ತಿರ ಬಂದು ಬಾಗಿಲು ಬಡಿದು, ಓ ಹಲೋ, ಅಲ್ಲೇ ಮಲಗಿಬಿಟ್ಯಾ ಹೇಗೆ? ಅರ್ಧ ಗಂಟೆ ಆಯಿತು ನಾನು ರೆಡಿಯಾಗಿ. ನೀನಿನ್ನೂ ರೆಡಿಯಾಗಿಲ್ವಾ? ಏನು ಮಾಡ್ತಿದ್ಯಾ ಎಂದ. ಬಾಗಿಲು ತೆರೆದ ಪೂರ್ಣಿಮಾ, ಅದು ಅದು ನೀರವರೇ, ಈ ಡ್ರೆಸ್ನ ಜಿಪ್ ಹಾಕೊಳ್ಳೋದಕ್ಕಾಗ್ತಿಲ್ಲ ಎಂದಳು ಸ್ವಲ್ಪ ಭಯದಿಂದ. ಇವತ್ತು ಹೇಗಾದರೂ ಮಾಡಿ ಆ ಪ್ರಾಜೆಕ್ಟ್ನ ತನ್ನದಾಗಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಪೂರ್ಣಿ ಜೊತೆ ಕಾಮಾಗಿ ಮಾತನಾಡುತ್ತಿದ್ದ. ಅವನ ತಲೆಯಲ್ಲಿ ಇದ್ದಿದ್ದು ಒಂದೇ, ಪ್ರಾಜೆಕ್ಟ್ನ ಕೈ ತಪ್ಪಿ ಹೋಗೋದಕ್ಕೆ ಬಿಡಬಾರದು ಎಂದು. ಅವಳನ್ನು ಕನ್ನಡಿ ಮುಂದೆ ನಿಲ್ಲಿಸಿ ಜಿಪ್ ಹಾಕಲು ಅವಳ ಹಾಲ್ ಬಿಳುಪಿನ ಮೃದುವಾದ ಬೆನ್ನು ನೋಡಿ ಉಗುಳು ನುಂಗಿದ. ಹೀಗೆ ನಿಂತರೆ ಲೇಟ್ ಆಗತ್ತೆ ಎಂದು ಧೈರ್ಯ ಮಾಡಿ ಜಿಪ್ ಎಳೆದ. ಅದು ಒಂದು ಕಡೆ ಜಿಪ್ ಕಿತ್ತುಕೊಂಡಿತು. ಓ ಗಾಡ್ ಎಂದು ಅದನ್ನು ಕೈಯಿಂದ ಸರಿ ಮಾಡಲು ಪ್ರಯತ್ನಪಟ್ಟು ಅದು ಆಗದೇ ಇದ್ದಾಗ ತನ್ನ ಬಾಯಿ ಸಹಾಯದಿಂದ ಜಿಪ್ ಟೈಟ್ ಮಾಡಲು ಅವಳ ಬೆನ್ನಿಗೆ ಅವನ ತುಟಿ ತಾಗಿಸಬೇಕು. ಗಟ್ಟಿಯಾಗಿ ಕಣ್ಮುಚ್ಚಿದಳು ಪೂರ್ಣಿ. ಅವಳನ್ನು ಕನ್ನಡಿಯಲ್ಲಿ ನೋಡಿದ ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಿತು. ಅವಳ ಬೆನ್ನಿನ ಮೇಲೆ ಅವನು ಬಾಯಿಯಿಂದ ಬಂದ ಬಿಸಿಯುಸಿರಿನ ಶಾಖಕ್ಕೆ ಸಣ್ಣದಾಗಿ ಕಂಪಿಸಿದಳು. ಎದೆ ಬಡಿತ ಜೋರಾಗಿತ್ತು. ಅವಳ ಕೈಯಲ್ಲಿ ಬಟ್ಟೆ ನಲುಗಿತು. ನೀಲ್ ತಕ್ಷಣ ಅವಳಿಂದ ಹಿಂದೆ ಸರಿದು, ಈ ಜಿಪ್ ಬರ್ತಿಲ್ಲ, ನೀನು ಇನ್ನೊಂದು ಗೌನ್ ಹಾಕೋ ಎಂದವ. ಯಾಕೋ ಇಲ್ಲಿ ತುಂಬ ಶೆಕೆ ಆಗ್ತದೆ ಎಂದು ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಆಚೆ ಬಂದುಬಿಟ್ಟ. ಪೂರ್ಣಿಮಾ ತನ್ನನ್ನು ತಾನು ಸಂಭಾಳಿಸಿಕೊಂಡು ಇನ್ನೊಂದು ಗೌನ್ ಹಿಡಿದು, ಛೇ, ಇದು ಅದಕ್ಕಿಂತ ಡೀಪ್ ನೆಕ್ ಇದೆ. ದೇವ್ರೇ, ಇದನ್ನು ಹಾಕೊಂಡು ಆಚೆ ಹೋಗೋದಂದರೆ ತುಂಬ ಮುಜುಗರ ಆಗತ್ತೆ. ಇವ್ರಿಗೆ ಹೇಳಿದ್ರೆ ಕೇಳಲ್ಲ, ಏನು ಮಾಡೋದು? ಅವ್ರ ಕಂಡೀಷನ್ಗೆ ಒಪ್ಪಲಿಲ್ಲ ಅಂದರೆ ಡೈವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಿ ಹೋಗ್ತಿರು ಅಂತ ಹೆದರಿಸ್ತಾರೆ. ಬೇರೆ ದಾರಿನೇ ಇಲ್ಲ, ಹಾಕ್ಕೊಳ್ಳೇಬೇಕು. ಇಲ್ಲ ಅಂದರೆ ಬಯಸ್ಕೊಳ್ಳೋದಂತೂ ಗ್ಯಾರಂಟಿ ಎಂದು ಬೇಗ ಬೇಗ ಡೀಪ್ ನೆಕ್ ಇರುವ ಗೌನ್ ಹಾಕಿಕೊಂಡು ಮೆಸ್ಸಿ ಬನ್ ಹೇರ್ ಸ್ಟೈಲ್ ಮಾಡಿಕೊಂಡು ನಂತರ ವೈಟ್ ಸ್ಟೋನ್ ಇರುವ ಸಿಂಪಲ್ ನೆಕ್ಲೆಸ್ ಹಾಕಿಕೊಂಡಳು. ಒಂದು ಕೈಯಲ್ಲಿ ವೈಟ್ ಸ್ಟೋನ್ ಇರುವ ಬ್ರಾಸ್ಲೆಟ್ ಹಾಕಿ ಕಣ್ಣಿಗೆ ಕಾಡಿಗೆ ಹಚ್ಚಿ ತುಟಿಗೆ ರೆಡ್ ಕಲರ್ ಲಿಪ್ಸ್ಟಿಕ್ ಹಚ್ಚಿ ಸೆಂಟ್ ಹಾಕಿಕೊಂಡು ರೆಡಿಯಾಗಿ ಬಂದಿದ್ದಳು. ಪೂರ್ಣಿಮಾ ಮುಜುಗರದಿಂದ ಒಂದೊಂದೇ ಸ್ಟೆಪ್ಸ್ ಇಳಿದು ಬರುತ್ತಿದ್ದರೆ ಸೋಫಾದ ಮೇಲೆ ಕೂತಿದ್ದ ನೀಲ್ ತಕ್ಷಣ ಅವಳನ್ನೇ ನೋಡುತ್ತಾ ಎದ್ದು ನಿಂತು, ವಾವ್, ಲುಕಿಂಗ್ ಸೋ ಹಾಟ್ ಎಂದ. ಅವಳನ್ನೇ ನೋಡುತ್ತಾ ನಿಂತಿದ್ದ ನೀಲ್ನ ನೋಡಿ ಪೂರ್ಣಿಮಾ ಮುಜುಗರದ ಮುದ್ದೆ ಆಗಿದ್ದಳು. ಅವನ ನೋಟಕ್ಕೆ ನಾಚಿಕೆಯಾಗಿ ಮುಖ ರಂಗೇರಿತು. ಮಂಗಳಮ್ಮ ಬಂದು, ಪುಟಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಎಂದು ಕೈಯಿಂದ ನಿವಾಳಿಸಿ ದೃಷ್ಟಿ ತೆಗೆದರು. ಆಗ ನೀಲ್ ವಾಸ್ತವಕ್ಕೆ ಬಂದ. ಹೊಡೋಣವಾ, ಲೇಟ್ ಆಗತ್ತೆ ಎಂದಾಗ ಮಂಗಳಮ್ಮ ಇಬ್ಬರನ್ನು ಅಕ್ಕಪಕ್ಕ ನಿಲ್ಲಿಸಿ ಮತ್ತೊಮ್ಮೆ ದೃಷ್ಟಿ ತೆಗೆದರು. ಈಗ ಇಬ್ಬರ ಪಯಣ ಗೌತಮ್ ಚಡ್ಡಾ ಅವರ ಪಾರ್ಟಿ ಕಡೆಗೆ. ನೀಲ್ ಕಾರ್ ಓಡಿಸುತ್ತಿದ್ದರೂ ಅವನ ಗಮನವೆಲ್ಲ ಪೂರ್ಣಿಮಾ ಕಡೆಗೆ ಇತ್ತು. ಬೇಡ ಬೇಡವೆಂದರೂ ಅವನ ಕಣ್ಣುಗಳು ಪದೇ ಪದೇ ಪೂರ್ಣಿಯನ್ನು ಸೋಕಿ ಹೋಗುತ್ತಿತ್ತು. ಪೂರ್ಣಿಮಾ ಮಾತ್ರ ಇದರ ಪರಿವಿಲ್ಲದೆ ಕಿಟಕಿಯ ಕಡೆ ಮುಖ ಮಾಡಿ ಕೂತಿದ್ದಳು. 1 ಗಂಟೆಯ ಬಳಿಕ ಗೌತಮ್ ಚಡ್ಡಾ ಅವರ ಪಾರ್ಟಿ ಅರೇಂಜ್ ಮಾಡಿದ್ದ ಜಾಗಕ್ಕೆ ಬಂದು ತಲುಪಿದರು. ಖುದ್ದಾಗಿ ಗೌತಮ್ ಅವರೇ ನೀಲ್ನ ವೆಲ್ಕಮ್ ಮಾಡಲು ಬಂದರು. ವೆಲ್ಕಮ್ ಮಿಸ್ಟರ್ ನೀಲ್ ಎಂದು ಹ್ಯಾಂಡ್ ಶೇಕ್ ಮಾಡಿದರು. ನೀಲ್ ಕೂಡ ಥ್ಯಾಂಕ್ ಯು ಮಿಸ್ಟರ್ ಗೌತಮ್ ಎಂದು ಕೈ ಕುಲುಕಿದ. ಹೌದು, ಈ ಬ್ಯೂಟಿ ನಿಮ್ಮ ವೈಫಾ ಅಥವಾ ಗರ್ಲ್ ಫ್ರೆಂಡಾ ಎಂದು ಕೇಳಿದಾಗ ನೀಲ್ಗೆ ಈಗ ಪೀಕಲಾಟ ಆಗಿತ್ತು. ಇನ್ನು ಇವಳನ್ನು ಹೆಂಡತಿ ಎಂದು ಒಪ್ಪಿಕೊಂಡಿಲ್ಲ, ಅಂಥದ್ರಲ್ಲಿ ಈಗ ಹೇಗೆ ಇವಳನ್ನು ನನ್ನ ಹೆಂಡತಿ ಅಂತ ಪರಿಚಯಿಸೋದು ಎಂದು ಯೋಚನೆ ಮಾಡುತ್ತಿದ್ದ. ಹಲೋ ಮಿಸ್ಟರ್ ನೀಲ್, ಎಲ್ಲಿ ಕಳೆದು ಹೋದ್ರಿ ಎಂದಾಗ ನೀಲ್ ನಗುತ್ತಾ, ಎಲ್ಲೂ ಇಲ್ಲ, ಇವಳು ನನ್ನ ಪಿಯಾನ್ಸೆ ಎಂದ. ಓ, ದಟ್ಸ್ ನೈಸ್ ಎಂದು ಪೂರ್ಣಿಮಾನ ನೋಡುತ್ತಾ, ಯುವರ್ ಸ್ವೀಟ್ ನೇಮ್ ಪ್ಲೀಸ್ ಎಂದ ನಗುತ್ತಾ ಗೌತಮ್. ಪೂರ್ಣಿಮಾ ಬಿರಾದಾರ್ ಎಂದಳು ಮುಗುಳು ನಗೆ ಬೀರುತ್ತ. ಸ್ವೀಟ್ ನೇಮ್, ನಿಮ್ಮಿಬ್ಬರು ಜೋಡಿ ಸೂಪರ್ ಆಗಿದೆ, ಪ್ಲೀಸ್ ಕಮ್ ಎಂದು ಒಳಗಡೆ ನೀಲ್ನ ಭುಜ ಬಳಸಿ ಕರೆದುಕೊಂಡು ಹೋದ. ಪೂರ್ಣಿಮಾ ಮತ್ತು ನೀಲ್ ಪಾರ್ಟಿಗೆ ಬಂದ 10 ನಿಮಿಷಕ್ಕೆ ಪ್ರಮೋದ್ ನಾಯಕ್ ಕೂಡ ಬಂದಿದ್ದ, ಅವನ ನ್ಯೂ ಗರ್ಲ್ ಫ್ರೆಂಡ್ ಜೊತೆ. ಗೌತಮ್ ತನ್ನ ಹೆಂಡತಿಗೆ ನೀಲ್ ಮತ್ತು ಪೂರ್ಣಿಮಾನ ಪರಿಚಯ ಮಾಡಿಕೊಡುತ್ತಿದ್ದ. ಪ್ರಮೋದ್ ನಾಯಕ್ ಬಂದಾಗ ಗೌತಮ್ನ PA ಆಕಾಶ್ ಅವನನ್ನು ವೆಲ್ಕಮ್ ಮಾಡಿದ. ನೀಲ್ ಮತ್ತು ಪೂರ್ಣಿಮಾ ಇಬ್ಬರಿಗೂ ಎಂಜಾಯ್ ದ ಪಾರ್ಟಿ ಎಂದು ಹೇಳಿ ಪಾರ್ಟಿಗೆ ಬರೋ ಬೇರೆ ಗೆಸ್ಟ್ಗಳನ್ನು ಮಾತನಾಡಿಸಲು ಹೋದನು. ಸ್ವಲ್ಪ ಸಮಯದ ನಂತರ ಗೌತಮ್ ಸ್ಟೇಜ್ ಮೇಲೆ ಹೋಗಿ
ಹಲೋ ಎವ್ರಿವಾನ್, ಐ ಆಮ್ ಗೌತಮ್ ಚಡ್ಡಾ. ಇವತ್ತಿನ ಈ ಪಾರ್ಟಿ ಕರೆದ ಉದ್ದೇಶ ಒಂದು ದೊಡ್ಡ ಪ್ರಾಜೆಕ್ಟ್ನ ದಿ ಬೆಸ್ಟ್ ಕಂಪನಿಗೆ ಕೊಡಬೇಕು ಅನ್ನೋದು. ಅದಕ್ಕೆ ನಾವು ಆಲ್ಮೋಸ್ಟ್ ದಿ ಬೆಸ್ಟ್ ಬಿಸ್ನೆಸ್ ಮ್ಯಾನ್ಗಳನ್ನೇ ಪಾರ್ಟಿಗೆ ಇನ್ವೈಟ್ ಮಾಡಿದ್ದೀವಿ. ಏನಪ್ಪ ಇವರು ಫ್ಯಾಮಿಲಿ ಥರ ಇರೋ ಪಾರ್ಟಿಯಲ್ಲಿ ಪ್ರಾಜೆಕ್ಟ್ ವಿಷಯ ಮಾತಾಡ್ತಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ನೋಡೋದಕ್ಕೆ ಫ್ಯಾಮಿಲಿ ಪಾರ್ಟಿ ಅನಿಸುತ್ತೆ, ಆದರೆ ಇದು ಅಫಿಷಿಯಲ್ ಪಾರ್ಟಿ. ಈ ಪಾರ್ಟಿ ಉದ್ದೇಶ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದ್ರ ಜೊತೆಗೆ ಬಿಸ್ನೆಸ್ ಕೂಡ ಮಾಡೋದು. ಇದರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡುವ ಉದ್ದೇಶದಿಂದ ಈ ಪಾರ್ಟಿಗೆ ತಮ್ಮನ್ನೆಲ್ಲ ಕರೆದಿದ್ದು. ಓಕೆ, ಕಮ್ ಟು ದ ಪಾಯಿಂಟ್. ಈ ಪ್ರಾಜೆಕ್ಟ್ ಏನಪ್ಪ ಅಂದರೆ, ಕೊಳಚೆ ಪ್ರದೇಶಗಳಲ್ಲಿ ಜೋಪಡಿ ಮನೆಯಲ್ಲಿ ವಾಸಿಸುತ್ತಿರುವ ಜನರಿಗೆ ಉಚಿತವಾಗಿ 1,000 ಮನೆಗಳನ್ನು ನಿರ್ಮಿಸಿಕೊಡುವುದು ನಮ್ಮ ಈ ಪ್ರಾಜೆಕ್ಟ್ನ ಉದ್ದೇಶ. ಸೊ ಇಲ್ಲಿ ಬಂದಿರುವ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ಬೋದು. ಇದರಲ್ಲಿ ನಮಗೆ ಯಾರ ಅಭಿಪ್ರಾಯಗಳು ಸರಿ ಅನಿಸುತ್ತೋ, ದಿ ಬೆಸ್ಟ್ ಅನಿಸುತ್ತೋ ಆ ಕಂಪನಿಗಳಿಗೆ ಕೊಟೇಶನ್ ರೆಡಿ ಮಾಡಲು ಹೇಳುತ್ತೇವೆ. ಅದರಲ್ಲಿ ಯಾರು ಕಡಿಮೆ ಅವಧಿಯಲ್ಲಿ ಕಡಿಮೆ ಬಜೆಟ್ನಲ್ಲಿ ಮಾಡಿಕೊಡ್ತಾರೋ ಅವ್ರಿಗೆ ಈ ಪ್ರಾಜೆಕ್ಟ್ನ ಹ್ಯಾಂಡ್ ಓವರ್ ಮಾಡ್ತೀವಿ. ಇನ್ನು ಮಿಕ್ಕಿದ ಕಾರ್ಯಕ್ರಮ ಬಗ್ಗೆ ನನ್ನ PA ಆಕಾಶ್ ನಡೆಸ್ಕೊಡ್ತಾನೆ ಎಂದನು ಗೌತಮ್. ಗೌತಮ್ ಸ್ಟೇಜ್ನಿಂದ ಇಳಿದು ಮೈಕ್ನ ಆಕಾಶ್ ಕೈಗೆ ಹಸ್ತಾಂತರಿಸಿ ತನ್ನ ಫ್ಯಾಮಿಲಿ ಜೊತೆ ಜಾಯ್ನ್ ಆದ. ಹಲೋ ಎವ್ರಿವಾನ್, ಐ ಆಮ್ ಆಕಾಶ್, ಗೌತಮ್ PA. ಈಗ ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಈಗ ನಾವು ಒಂದು ಗೇಮ್ ಪ್ಲ್ಯಾನ್ ಮಾಡಿದ್ದೀವಿ. ಗೇಮ್ ಏನಂದರೆ ಸಿಂಪಲ್. ಇಲ್ಲಿ ಕಾಣ್ತಿರೋ ಬೌಲ್ನಲ್ಲಿ ಪಾರ್ಟಿಗೆ ಬಂದಿರೋ ಕಪಲ್ಸ್ ಹೆಸರುಗಳನ್ನ ಬರೆದು ಹಾಕಲಾಗಿದೆ. ಇದರಲ್ಲಿ ನಮ್ಮ ವಿದ್ಯಾ ಮೇಡಮ್ ಬಂದು ಒಂದು ಚೀಟಿ ಎತ್ತಾರೆ. ಅದರಲ್ಲಿ ಬರೆದಿರೋ ಹೆಸರಿನವರು ನಾವು ಕೊಡೋ ಟಾಪಿಕ್ ಬಗ್ಗೆ ಒಂದೆರಡು ಲೈನ್ಸ್ನಲ್ಲಿ ತಮಗನ್ಸಿದ್ದನ್ನು ಹೇಳಬೇಕು. ಸರಿ, ಈಗ ಎಲ್ಲರೂ ರೆಡಿನಾ ಗೇಮ್ ಆಡೋದಕ್ಕೆ ಎಂದು ಕೇಳಿದಾಗ ಎಲ್ಲರೂ ರೆಡಿ ಎಂದರು ಒಕ್ಕರಲಿನಿಂದ. ವಿದ್ಯಾ ಮೇಡಮ್ ಪ್ಲೀಸ್ ಎಂದು ಸ್ಟೇಜ್ ಮೇಲೆ ಕರೆದನು ಆಕಾಶ್ ಗೌತಮ್ ಚಡ್ಡ ಅವರ ಹೆಂಡತಿಯನ್ನು. ವಿದ್ಯಾ ಅವರು ಸ್ಟೇಜ್ ಮೇಲೆ ಬಂದು ಬೌಲ್ನಲ್ಲಿರುವ ಒಂದು ಚೀಟಿ ಎತ್ತಿದರು. ಅದರಲ್ಲಿ ಸುಹಾನಿ ಎಂದು ಹೆಸರು ಬರೆದಿತ್ತು. ಅವಳಿಗೆ ಮದುವೆ ಬಗ್ಗೆ ಹೇಳೋದಕ್ಕೆ ಹೇಳಿದರು. ಮದುವೆ ಅಂದರೆ ಅದು ಬಿಡಿಸದ ಬಂಧ, ಎರಡು ಜೀವಗಳ ಒಂದಾಗುವ ಬಂಧ ಎಂದಳು. ಅದಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ವಿದ್ಯಾ ಅವರು ಇನ್ನೊಂದು ಚೀಟಿಯನ್ನು ಎತ್ತಿದರು. ಮನೀಶ್ ಹೆಸರು ಬಂತು. ಅವನಿಗೆ ಮದುವೆ ಆಗಿದೆ, ಮಕ್ಕಳಿನ್ನೂ ಆಗಿಲ್ಲ. ಅದಕ್ಕೆ ಮಕ್ಕಳ ಬಗ್ಗೆ ಹೇಳೋದಕ್ಕೆ ಹೇಳಿದರು. ಮಕ್ಕಳಿದ್ರೆ ಮನೆ ಚಂದ, ನಾವು ಕೆಲಸದಿಂದ ಸುಸ್ತಾಗಿ ಮನೆಗೆ ಬಂದರೆ ಅವರನ್ನು ನೋಡ್ತಿದ್ದ ಹಾಗೆ ನಮ್ಮ ಸುಸ್ತೆಲ್ಲ ಮಾಯ ಆಗಿ ಹೋಗುತ್ತೆ. ಮಕ್ಕಳಂದರೆ ದೇವ್ರ ಸಮಾನ ಎಂದು ಹೇಳಿದ. ಅದಕ್ಕೆ ಮತ್ತೆ ಎಲ್ಲರೂ ಚಪ್ಪಾಳೆ ತಟ್ಟಿದರು. ವಿದ್ಯಾ ಅವರು ಮತ್ತೊಂದು ಚೀಟಿಯನ್ನು ಎತ್ತಿದರು. ಅದರಲ್ಲಿ ಪೂರ್ಣಿಮಾ ಹೆಸರು ಬರೆದಿತ್ತು. ಅವಳಿಗೆ ಪ್ರೀತಿಯ ಬಗ್ಗೆ ಹೇಳೋದಕ್ಕೆ ಹೇಳಿದರು. ಪೂರ್ಣಿಮಾ ಮೇಡಮ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಎಂದ ಆಕಾಶ್. ಪೂರ್ಣಿಮಾ ಹೆಸರು ಕೇಳಿದ್ದೇ ಪ್ರಮೋದ್ ನಾಯಕನ ಕಿವಿ ಚುರುಕಾದವು. ಕಣ್ಣುಗಳು ಅವಳನ್ನೇ ಅರಸುತ್ತಿದ್ದವು. ಮನಸ್ಸಲ್ಲೇ ಪೂರ್ಣಿಮಾ ಅಂದರೆ ನನ್ನ PA ಆಗಿದ್ಲಲ್ವಾ, ಅವಳಲ್ಲ ತಾನೇ ಎಂದುಕೊಂಡ. ಪೂರ್ಣಿಮಾ ಸ್ವಲ್ಪ ಗಾಬರಿಯಾಗಿ ನಾನಾ ಎಂದು ಗಾಬರಿಯಿಂದ ಸ್ಟೇಜ್ ಮೇಲೆ ಹೋಗದೆ ಹಾಗೆ ಕೂತಿದ್ದಳು. ಮೇಡಮ್ ಪ್ಲೀಸ್ ಬನ್ನಿ ಎಂದು ಆಕಾಶ್ ಮತ್ತೆ ಕರೆದ. ಓ ಹೆಲೋ, ಕರಿತಿದ್ದಾರೆ ಹೋಗು ಎಂದು ನೀಲ್ ಹೇಳಿದಾಗ, ನೀಲವರೇ ಪ್ಲೀಸ್ ನನಗೆ ಭಯ ಆಗತ್ತೆ, ನಾನು ಹೋಗಲ್ಲ ಎಂದಳು. ಸುಮ್ಮನೆ ನಕರ ಮಾಡದೆ ಹೋಗು, ನೀನು ಹೋಗದೆ ಹೋದರೆ ಈ ಪ್ರಾಜೆಕ್ಟ್ ನಮ್ಮ ಕೈಯಿಂದ ತಪ್ಪಿ ಹೋಗುತ್ತೆ. ಅದು ನನಗಿಷ್ಟ ಇಲ್ಲ, ಸುಮ್ಮನೆ ಹೋಗೆ ಎಂದು ನೀಲ್ ಅವಳಿಗಷ್ಟೇ ಕೇಳುವಂತೆ ಮೆಲ್ಲಗೆ ಗದರಿದ. ಪ್ಲೀಸ್ ನನಗಾಗಲ್ಲ, ಅಷ್ಟು ಜನರ ಮುಂದೆ ಹೋಗಿ ಹೇಗೆ ಮಾತಾಡೋದು ಎಂದು ಹೇಳಿ ಕೈ ಹಿಸುಕಿಕೊಳ್ಳುತ್ತಿದ್ದಳು. ಏನೋ ಭಾರಿ ಹೇಳ್ತಿದ್ದೆ, ಪ್ರೀತಿ ಹುಟ್ಟೋ ಹಾಗೆ ಮಾಡ್ತೀನಿ, ಅನುರಾಗ ಅರಳೋ ಹಾಗೆ ಮಾಡ್ತೀನಿ ಅಂತ. ಪ್ರೀತಿ ಬಗ್ಗೆ ಗೊತ್ತಿಲ್ಲದೆ ಇರೋ ನೀನು ನನ್ನನ್ನೇನು ಬದಲಾಯಿಸ್ತೀಯಾ ಎಂದು ವ್ಯಂಗ್ಯ ಮಾಡಿದ ನೀಲ್. ಪೂರ್ಣಿಮಾಗೆ ನೀಲ್ನ ಮಾತು ಕೇಳಿ ಕೋಪ ಬಂದು ತಕ್ಷಣ ಎದ್ದು ಸ್ಟೇಜ್ ಮೇಲೆ ಹೋಗಿ ಮೈಕ್ ಹಿಡಿದು ಮಾತನಾಡಲು ಶುರು ಮಾಡಿದಳು. ಪ್ರಮೋದ್ ನಾಯಕ್ಗೆ ಸ್ಟೇಜ್ ಮೇಲೆ ಪೂರ್ಣಿಮಾ ನೋಡಿದ್ದೇ ಇವಳಾ ಎಂದು ಆಶ್ಚರ್ಯ ಆಗಿತ್ತು. ಶಿ ಲುಕಿಂಗ್ ಸೋ ಹಾಟ್ ಎಂದು ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ. ಆದರೆ ಇವಳೇನು ಮಾಡ್ತಿದ್ದಾಳಿಲ್ಲಿ, ಯಾಕೆ ಬಂದಿದ್ದಾಳೆ, ಯಾರ ಜೊತೆ ಬಂದಿದ್ದಾಳೆ ಎಂದು ಮನಸ್ಸಲ್ಲಿ ಪ್ರಶ್ನೆ ಮೂಡಿತ್ತು. ಈಗ ಅವಳೇನು ಹೇಳುತ್ತಾಳೆ ಎಂಬ ಕುತೂಹಲದಿಂದ ನೋಡುತ್ತಿದ್ದ. ನೀಲ್ಗೂ ಕುತೂಹಲ ಇತ್ತು, ಪ್ರೀತಿ ಬಗ್ಗೆ ಏನು ಹೇಳ್ತಾಳೆ ಎಂದು. ಅವಳ ಮಾತುಗಳನ್ನು ಕೇಳಲು ಕಾತರನಾಗಿದ್ದ. ಪ್ರೀತಿ ಅಂದರೆ ಅದು ಒಂದು ಸುಂದರ ಅನುಭೂತಿ. ಅದು ಎರಡು ಹೃದಯಗಳ ಸಮ್ಮಿಲನ. ಪ್ರೀತಿಯಲ್ಲಿ ಮಾತುಗಳಿಗಿಂತಲೂ ಮೌನವೇ ಹೆಚ್ಚು ಹೇಳುವ ಭಾವನೆ. ದೂರವಿದ್ದರೂ ಹೃದಯದೊಳಗೆ ಸದಾ ಹತ್ತಿರವಾಗಿರುವ ಅನುಬಂಧ. ಒಬ್ಬರ ನಗುವಿನಲ್ಲಿ ಮತ್ತೊಬ್ಬರ ಸಂತೋಷ ಕಂಡುಕೊಳ್ಳುವ ಮಾಯೆ. ಜೀವನ ಬದಲಾಗಬಹುದು, ಆದರೆ ನಿಜವಾದ ಪ್ರೀತಿ ಮನದಲ್ಲಿ ಎಂದಿಗೂ ಬದಲಾಗದು. ಅದು ಯಾವತ್ತೂ ಸ್ವಾರ್ಥ ಬಯಸಲ್ಲ. ನಾವು ಪ್ರೀತಿಸೋರು ಎಲ್ಲೇ ಇರಲಿ, ಹೇಗೆ ಇರಲಿ, ಅವರಿಗೆ ಪ್ರೀತಿಸೋರು ಖುಷಿ ಮಾತ್ರ ಮುಖ್ಯ ಆಗತ್ತೆ. ತಾವು ಎಷ್ಟೇ ಕಷ್ಟದಲ್ಲಿರಲಿ ತಮ್ಮ ಕಷ್ಟನೆಲ್ಲ ಮರೆತು ಬರೀ ಪ್ರೀತಿಸಿದವರ ಸಂತೋಷದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಪ್ರೀತಿ ತುಂಬ ಪವಿತ್ರವಾದದ್ದು, ಅದರ ಸ್ಥಾನ ಯಾವಾಗಲೂ ಎತ್ತರದಲ್ಲಿರುತ್ತೆ ಎಂದು ಹೇಳಿ ಮುಗಿಸಿದಾಗ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ನೀಲ್ಗೆ ಮೊದಲ ಬಾರಿ ಪ್ರೀತಿ ಅಂದರೆ ಏನು ಅನ್ನೋದನ್ನು ಇಂಡೈರೆಕ್ಟಾಗಿ ಹೇಳಿದ್ದಳು. ಗೌತಮ್ ಸ್ಟೇಜ್ ಮೇಲೆ ಬಂದು ಇಂಪ್ರೆಸಿವ್, ಪ್ರೀತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ ಎಂದು ಹೊಗಳಿದ್ದ.
ಆಕಾಶ್ ಸ್ಟೇಜ್ ಮೇಲೆ ಬಂದು ಎಲ್ಲರಿಗೂ ಈ ಗೇಮ್ ಇಷ್ಟ ಆಯ್ತಾ ಎಂದು ಕೇಳಿದಾಗ ಯಸ್ ಎಂದು ಎಲ್ಲರೂ ಮತ್ತೆ ಒಕ್ಕರಲಿನಿಂದ ಹೇಳಿದರು. ಸೊ ಈಗ ಡಿನ್ನರ್ ಟೈಮ್, ಎಲ್ಲರೂ ಊಟ ಮಾಡಿಬಿಡಿ, ಆಮೇಲೆ ಅನೌನ್ಸ್ ಮಾಡ್ತೀವಿ ಯಾವ್ಯಾವ ಕಂಪ್ನಿಗಳು ಕೊಟೇಶನ್ ರೆಡಿ ಮಾಡಬೇಕು ಎಂದು ಹೇಳಿದಾಗ ಎಲ್ಲರೂ ಊಟದ ವ್ಯವಸ್ಥೆ ಇರೋ ಕಡೆ ನಡೆದರು. ಪ್ರಮೋದ್ ನಾಯಕ್ ಪೂರ್ಣಿಮಾ ಒಬ್ಬಳೇ ಸಿಕ್ಕರೆ ಮಾತನಾಡಬೇಕು ಎಂದು ಕಾಯುತ್ತಿದ್ದ. ನೀಲ್ ಪೂರ್ಣಿಮಾ ಇಬ್ಬರು ಊಟದ ವ್ಯವಸ್ಥೆ ಇದ್ದಲ್ಲಿಗೆ ಬಂದರು. ಅಲ್ಲಿ ಬಫೆ ಸಿಸ್ಟಮ್ ಇತ್ತು. ನಮಗೆ ಏನು ಬೇಕೋ ಬಡಿಸಿಕೊಳ್ಳುವ ವ್ಯವಸ್ಥೆ. ನೀಲ್ ಮತ್ತು ಪೂರ್ಣಿಮಾ ತಮಗೆ ಏನು ಬೇಕೋ ಅದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಬಂದು ಟೇಬಲ್ ಮೇಲೆ ಕೂತರು. ನೀಲ್ ಇನ್ನೇನು ತುತ್ತು ಬಾಯಿಗೆ ಇಡಬೇಕು, ಅವನ ಫೋನ್ ರಿಂಗ್ ಆಗಿತ್ತು. ತಕ್ಷಣ ಪೂರ್ಣಿಮಾಗೆ ಊಟ ಮಾಡಲು ಹೇಳಿ, ನಾನು ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಎಂದು ಸ್ವಲ್ಪ ದೂರ ಹೋಗಿ ನಿಂತ. ದೂರದಿಂದಲೇ ನೀಲ್ ಮತ್ತು ಪೂರ್ಣಿಮಾನ ಗಮನಿಸುತ್ತಿದ್ದ ಪ್ರಮೋದ್ ನಾಯಕ್ ಇದೇ ಒಳ್ಳೆಯ ಸಮಯ ಎಂದು ಪೂರ್ಣಿಮಾ ಜೊತೆ ಮಾತನಾಡಲು ಅವಳು ಕುಳಿತಿದ್ದ ಟೇಬಲ್ ಹತ್ತಿರ ಬಂದ. ಹಲೋ ಸ್ವೀಟಿ ಅನ್ನೋ ಮಾತು ಕೇಳುತ್ತಿದ್ದ ಹಾಗೆ ಪೂರ್ಣಿಮಾ ತಲೆ ಎತ್ತಿ ನೋಡಿದಳು. ಆಗ ಪ್ರಮೋದ್ ನಾಯಕ್ ಹೌ ಆರ್ ಯು ಎಂದು ಕಣ್ಣು ಮಿಟುಕಿಸಿದ. ನೀನಾ ಎಂದು ಶಾಕ್ ಆದಳು ಪೂರ್ಣಿಮಾ. ನಾನೇ ಸ್ವೀಟಿ, ಯಾಕೆ ನಾನು ನೋಡಿ ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತ ತಾನೇ ನಿನ್ನ ಮುಂದೆ ಬಂದಿದ್ದು. ಏನು ಭಾರಿ ದೊಡ್ಡ ಶ್ರೀಮಂತನ್ನೇ ಬುಟ್ಟಿಗೆ ಹಾಕ್ಕೊಂಡಿದೀಯಾ? ಇವತ್ತಂತೂ ಯು ಆರ್ ಲುಕಿಂಗ್ ಸೋ ಹಾಟ್. ಆವಾಗೆಲ್ಲ ನಿನ್ನ ಒಂದು ರಾತ್ರಿ ಅನುಭವಿಸಿದ್ರೆ ಸಾಕು ಅಂತಿತ್ತು ಮನಸ್ಸು. ಆದರೆ ಇವತ್ತು ನಿನ್ನ ಈ ಹಾಟ್ ಡ್ರೆಸ್ಸಲ್ಲಿ ನೋಡಿ ದಿನಾ ಅನುಭವಿಸ್ಬೇಕು ಅಂತ ಅನ್ನಿಸ್ತಿದೆ ಎಂದು ತುಟಿ ಒಳಗಡೆ ನಾಲಿಗೆ ತೂರಿಸಿ ತನ್ನ ಗಡ್ಡವನ್ನು ಸವರಿಕೊಂಡು ತಿನ್ನುವಂತೆ ಪೂರ್ಣಿಮಾನ ನೋಡಿದ. ಪ್ರಮೋದ್ ನಾಯಕ್ನ ನೋಟ ಪೂರ್ಣಿಮಾಗೆ ತುಂಬ ಇರುಸು ಮುರುಸು ಆಗುತ್ತಿತ್ತು. ರಾಸ್ಕಲ್, ಎದ್ದು ಹೋಗು ಇಲ್ಲಿಂದ, ನೀಲವ್ರು ನೋಡಿದ್ರೆ ನಿನ್ನ ಕತೆ ಅಷ್ಟೇ ಎಂದಾಗ ಏನು ಏನು ಹೆದರ್ಸ್ತಿದ್ಯಾ ಎಂದ ಅವಳನ್ನೇ ತಿನ್ನುವಂತೆ ನೋಡುತ್ತಾ. ಹೆದರಿಸ್ತಿಲ್ಲ, ಎಚ್ಚರಿಕೆ ಕೊಡ್ತಿದ್ದೀನಿ. ನಿನ್ನ ಹೊಲಸು ಮನಸ್ಸಿನಿಂದ ಬರೋ ಆ ಅಸಹ್ಯ ಮಾತುಗಳನ್ನು ಕೇಳೋ ಅಗತ್ಯ ಆಗಲಿ ಆಸಕ್ತಿ ಆಗಲಿ ನನಗಿಲ್ಲ. ಮೊದಲು ನಿನ್ನಿಂದ ತೊಲಗು ಎಂದಳು ಕೋಪದಿಂದ. ಕೂಲ್ ಬೇಬಿ ಕೂಲ್, ನನಗೀಗ ಅರ್ಥ ಆಗ್ತಿದೆ ನೀನು ಯಾಕೆ ಕೆಲಸಕ್ಕೆ ರಿಸೈನ್ ಮಾಡಿದೆ ಅಂತ. ಈ ಕೋಟ್ಯಾಧೀಶ್ವರ ನೀಲ್ ಭಾರದ್ವಾಜ್ನ ನಿನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ತಾನೇ ಎಂದ ನಗುತ್ತ. ನೀಲ್ ಫೋನಿನಲ್ಲಿ ಮಾತನಾಡುತ್ತಿದ್ದರೂ ಕಣ್ಣೆಲ್ಲ ಪೂರ್ಣಿಮಾ ಕಡೆಯೇ ಇತ್ತು. ದೂರದಿಂದ ನೋಡುತ್ತಿದ್ದ ನೀಲ್ಗೆ ಒಂದಂತೂ ಸ್ಪಷ್ಟವಾಗಿತ್ತು. ಪೂರ್ಣಿಮಾ ಜೊತೆ ಕೂತು ಮಾತನಾಡುತ್ತಿದ್ದ ವ್ಯಕ್ತಿ ಯಾರು ಎಂದು ಸರಿಯಾಗಿ ಕಾಣಿಸಲಿಲ್ಲ. ಆದರೆ ಪೂರ್ಣಿಗೆ ಅವನಿಂದ ತೊಂದರೆಯಾಗುತ್ತಿದೆ, ಅವನ ಮಾತುಗಳಿಂದ ಅವಳಿಗೆ ಇರಿಟೇಟ್ ಆಗುತ್ತಿದೆ ಎಂದು ಅರ್ಥವಾಗಿತ್ತು. ಕರೆ ಕಟ್ ಆಗುತ್ತಿದ್ದ ಹಾಗೆ ತಕ್ಷಣ ನೀಲ್ ಪೂರ್ಣಿಮಾ ಹತ್ತಿರ ಹೋದ. ನೀಲ್ ಬಂದಿದ್ದು ನೋಡಿ ಸ್ವಲ್ಪ ಗಾಬರಿಯಾದ. ತಕ್ಷಣ ಸಾವರಿಸಿಕೊಂಡು ನಗುತ್ತಾ, ಹಲೋ ಮಿಸ್ಟರ್ ನೀಲ್, ಐ ಆಮ್ ಪ್ರಮೋದ್ ನಾಯಕ್ ಎಂದು ಹ್ಯಾಂಡ್ ಶೇಕ್ ಮಾಡಲು ಕೈ ಮುಂದೆ ಚಾಚಿದ. ನೀಲ್ ತಕ್ಷಣ ಅವನ ಕೈಗೆ ಕೈ ಸೇರಿಸಿ ಹಲೋ ಮಿಸ್ಟರ್ ಪ್ರಮೋದ್ ನಾಯಕ್ ಎಂದು ವ್ಯಂಗ್ಯವಾಗಿ ಹೇಳಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹಿಸುಕಿದ. ಪ್ರಮೋದ್ ನೀಲ್ ಕೈಯಿಂದ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ. ಆದರೆ ನೀಲ್ ತನ್ನ ಹಿಡಿತವನ್ನು ಬಿಗಿ ಮಾಡಿದ್ದ. ನೋವಿಗೆ ಮುಖ ಕಿವುಚಿದ ಪ್ರಮೋದ್ ಬಿಡಿಸಿಕೊಳ್ಳಲು ಮತ್ತೆ ಪ್ರಯತ್ನಪಟ್ಟ. ಆದರೆ ನೀಲ್ ಹಿಡಿತ ಅಷ್ಟು ಸುಲಭವಾಗಿ ಸಡಲಿಸಲಿಲ್ಲ. ನೀಲ್ ಮತ್ತೊಮ್ಮೆ ಜೋರಾಗಿ ಹಿಸುಕಿ ಕೈ ಬಿಟ್ಟ. ಪ್ರಮೋದ್ ತನ್ನ ಕೈಯನ್ನು ನೋಡಿಕೊಳ್ಳುತ್ತಾ ಪೆಚ್ಚಾಗಿ ನಗುತ್ತಾ ನಿಂತ. ನೀಲ್ ಪೂರ್ಣಿಮಾನ ಬಳಸಿ ಹಿಡಿದ. ಶಿ ಈಸ್ ಮೈ ಫಿಯಾನ್ಸೆ ಎಂದ. ಓಹ್ ರಿಯಲಿ, ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಎಂದ ಹುಸಿನಗೆ ನಗುತ್ತ. ನೀಲ್ ಕಣ್ಣಲ್ಲೇ ಅವನೆಡೆಗೆ ಬೆಂಕಿಯು ಉಳುತ್ತಿದ್ದ. ಅದನ್ನು ನೋಡಿದ ಪ್ರಮೋದ್ ನಾಯಕ್ ಉಗುಳು ನುಂಗಿ ಅಲ್ಲಿಂದ ಕಾಲ್ ಕಿತ್ತಿದ್ದ. ಅವನು ಹೋಗುತ್ತಿದ್ದ ಹಾಗೆ ಏನು ಮಾತಾಡ್ತಿದ್ದ ಅವನು ಎಂದು ಕೇಳಿದ ತುಸು ಅಸಮಾಧಾನದಿಂದ. ನೀಲವರೇ, ಅದು ಅದು ನಾನು ಮೊದಲು ಕೆಲಸ ಮಾಡ್ತಿದ್ದ ಕಂಪ್ನಿ ಬಾಸ್ ಈ ಪ್ರಮೋದ್ ನಾಯಕ್. ನನ್ನ ತಂಗಿ ಮದುವೆಗೆ ಅಂತ ಆಫೀಸ್ನಲ್ಲಿ ಲೋನ್ ಕೇಳಿದ್ದೆ. ಅವ್ನು ಹೆವಿ ಅಮೌಂಟ್ ಆಗುತ್ತೆ, ಕೊಡಲ್ಲ ಅಂತ ಹೇಳಿದ್ದ. ಆದರೆ ಒಂದು ವಾರ ಬಿಟ್ಟು ಅವನೇ ನನಗೊಂದು ರಾತ್ರಿ ಸುಖ ಕೊಡು, ನಾನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂದ. ಅದಕ್ಕೆ ಆ ಕೆಲಸಕ್ಕೆ ರಿಸೈನ್ ಮಾಡಿ ಅವ್ನ ಮುಖದ ಮೇಲೆ ರಿಸೈನ್ ಲೆಟ್ರ್ ಬಿಸಾಕಿ ಬಂದೆ. ಆ ಕೋಪಕ್ಕೆ ಎಲ್ಲೂ ಬಿಲ್ಲದ ನಾಲಿಗೆನ ಹೇಗೆ ಬೇಕೋ ಹಾಗೆ ಹರಿಬಿಡ್ತಿದ್ದಾನೆ. ನೀವು ಬರದೇ ಹೋಗಿದ್ರೆ ಆ ಪಾಪಿ ಇನ್ನೂ ಏನೇನೋ ಅಸಹ್ಯವಾಗಿ ಮಾತಾಡ್ತಿದ್ನು. ಅವನಿಂದ ನನ್ನ ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನೀಲವ್ರೆ ಎಂದಳು. ಪೂರ್ಣಿ ಮಾತು ಕೇಳಿ ಮುಷ್ಟಿ ಬಿಗಿಯಾಯಿತು. ಥರ್ಡ್ ಗ್ರೇಡ್ ಚೀಪ್ ಮೆಂಟಾಲಿಟಿ ಬ್ರೂಟ್ ಎಂದು ಮನಸ್ಸಲ್ಲೇ ಬೈದುಕೊಂಡು, ಇನ್ನೊಂದು ಸಾರಿ ನಾನು ಪೂರ್ಣಿ ತಂಟೆಗೆ ಬರಲಿ, ಸರಿಯಾಗಿ ಪಾಠ ಕಲಿಸ್ತೀನಿ ಎಂದು ಹಲ್ಲು ಕಡಿದ. ಎಲ್ಲರದ್ದು ಊಟ ಆದ ಮೇಲೆ ಆಕಾಶ್ ಸ್ಟೇಜ್ ಮೇಲೆ ಬಂದು ಯಾವ್ಯಾವ ಕಂಪನಿಗಳು ಕೊಟೇಶನ್ ರೆಡಿ ಮಾಡಬೇಕೆಂದು ಅನೌನ್ಸ್ ಮಾಡತೊಡಗಿದರು. ಮೊದಲನೇ ಕಂಪನಿ ಭಾರದ್ವಾಜ್ ಅವರದ್ದು, ಇನ್ನು ಎರಡನೆಯದಾಗಿ ಪ್ರಮೋದ್ ನಾಯಕ್ ಅವರ ಕಂಪನಿ, ಮೂರನೆಯದಾಗಿ ಮನೀಶ್ ರಾಯ್ಚಂದ್ ಅವರ ಕಂಪನಿ. ಈ ಮೂರು ಕಂಪನಿಗಳು 2 ದಿನದಲ್ಲಿ ಕೊಟೇಶನ್ ರೆಡಿ ಮಾಡಿ ನಮಗೆ ಕಳಿಸ್ಕೊಡ್ಬೇಕು. ಯಾವ ಕೊಟೇಶನ್ ಕಡಿಮೆ ಬಜೆಟ್ದಾಗಿರುತ್ತೋ ಆ ಕಂಪನಿಗೆ ನಮ್ಮ ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡ್ತೀವಿ ಎಂದಾಗ ಎಲ್ಲರೂ ಖುಷಿಯಿಂದ ಚಪ್ಪಾಳೆ ತಟ್ಟಿದರು. ನೀಲ್ಗೆ ತುಂಬಾ ಖುಷಿಯಾಗಿತ್ತು. ಆ ಖುಷಿಯ ಎಕ್ಸೈಟ್ಮೆಂಟ್ನಲ್ಲಿ
ಪೂರ್ಣಿಮಾನ ಗಟ್ಟಿಯಾಗಿ ತಬ್ಬಿಕೊಂಡು ಥ್ಯಾಂಕ್ ಯು ಸೋ ಮಚ್ ಪೂರ್ಣಿ ಎಂದ. ಅವನಿಗೆ ಆದ ಸಂತೋಷಕ್ಕೆ ತಾನೇನು ಮಾಡಿದೆ ಎಂದು ಕೂಡ ಗೊತ್ತಾಗಲಿಲ್ಲ. ನೀಲ್ ಪೂರ್ಣಿಮಾನ ತಬ್ಬಿಕೊಳ್ಳುತ್ತಿದ್ದ ಹಾಗೆ ಪೂರ್ಣಿಮಾಗೆ ಆದ ಶಾಕ್ಗೆ ಗರಬಡಿದವಳಂತೆ ನಿಂತಿದ್ದಳು. ತಕ್ಷಣ ಸಾವರಿಸಿಕೊಂಡು ನೀಲವ್ರನ್ನ ತಪ್ಕೊಂಡ್ರಾ ಎಂದು ಹೇಳತೀರದಷ್ಟು ಖುಷಿಯಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ನೀಲ್ ತನ್ನನ್ನು ಮೊದಲ ಬಾರಿ ಪೂರ್ಣಿ ಎಂದು ಕರೆದಿದ್ದು ಆನಂದ ತಂದಿತು. ಮನಸ್ಸು ಹಕ್ಕಿಯಂತೆ ಹಾರಾಡುತ್ತಿತ್ತು. ಮನಸ್ಸಲ್ಲಿ ಏನೋ ಹೊಸ ಮಧುರಾನುಭೂತಿ ಅವಳಲ್ಲಿ. ತನ್ನ ಕಣ್ಣುಗಳೇ ತಾನು ನಂಬದಾದಳು. ಗೌತಮ್ ಚಡ್ಡಾ ಅವರು ನೀಲ್ ಹತ್ತಿರ ಬಂದು ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ನೀಲ್, ಐ ಹೋಪ್ ಈ ಪ್ರಾಜೆಕ್ಟ್ ನಿಮಗೆ ಸಿಗೋ ಹಾಗೆ ಆಗಲಿ ಎಂದರು. ಥ್ಯಾಂಕ್ ಯು ಮಿಸ್ಟರ್ ಚಡ್ಡಾ, ಥ್ಯಾಂಕ್ ಯು ಸೋ ಮಚ್ ಎಂದು ಕೈಕುಲುಕಿದನು. ಓಕೆ, ನಾವಿನ್ನು ಹೊರಡ್ತೀವಿ ಎಂದು ಗೌತಮ್ ಚಡ್ಡಾ ಮತ್ತು ಅವರ ಮಿಸ್ಸಸ್ ವಿದ್ಯಾ ಚಡ್ಡಾ ಅವರಿಗೆ ಹೇಳಿ ಪೂರ್ಣಿ ಮತ್ತು ನೀಲ್ ಮನೆ ಕಡೆ ಹೊರಟರು. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 40ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಈ ಕಥೆ ನಿಮಗೆ ಇಷ್ಟವಾಗುತ್ತಿದ್ದರೆ ಪ್ಲೀಸ್ ಹೆಚ್ಚು ಜನರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ತಪ್ಪದ ಹೈ ಪಾಯಿಂಟ್ಸ್ಗಳನ್ನು ನೀಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.